ಮೇನ್ಸ್‌ಗೆ ಅಂತ ಆನ್ಸರ್ ರೈಟಿಂಗ್ ಮಾಡ್ತಿಲ್ಲ. ಅಂದ್ರೆ 319 KS ಪೋಸ್ಟಿಗೆ. ಅಂದ್ರೆ ಯಾಕಂದ್ರೆ ನವೆಂಬರ್ 15 ಏನೋ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ 100% ಅದೇ ಡೇಟ್ಸ್‌ಗೆ ನಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದರಿಂದ ಜಾಸ್ತಿ ಟೈಮ್ ಇಲ್ಲ. ಬಟ್ ಹಿಂಗೇನಾದ್ರು ಪ್ರಿಲಿಮ್ಸಿಗೆ ಓದ್ಬೇಕಾದ್ರೇನೆ ಈ ರೀತಿ ನೋಟ್ಸ್ ಮಾಡ್ಕೊಳ್ಳೋಣ ಅಂತೇಳಿ. ಯಾಕಂದ್ರೆ ಈಸಿ ಆಗುತ್ತೆ. ಈವನ್ ಪ್ರಿಲಿಮ್ಸ್ ಅಲ್ಲೂ ಕೂಡ ಇದ್ರಲ್ಲಿ ಏನಾದ್ರು ಇನ್ನೂ ಡೀಪ್ ಆಗಿ ಕ್ವಶನ್ಸ್ ಕೇಳಿದ್ರೆ ಈ ಟಾಪಿಕ್ಸ್ ಮೇಲೆ ಯೂಸ್ ಆಗುತ್ತೆ. ಅಂಡ್ ಮೇನ್ಸ್ ಆನ್ಸರ್ ರೈಟಿಂಗಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ನೋಟ್ಸ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಇದು ಮೇನ್ಸ್ಗೋಸ್ಕರ ಮಾಡ್ಕೊಂಡಿರೋ ನೋಟ್ಸು. 319 ಈಗ ಕಾಲ್ ಆಗಿದ್ದಿಲ್ಲ ಕೇಸ್, ಅದಕ್ಕೆ ಯಾವ ರೀತಿ ಓದ್ಕೊಂತಿದ್ದೀನಿ ಅಂಡ್ ನೋಟ್ಸ್ ಹಿಂಗ್ ಮಾಡ್ತೀನಿ ಅಂತ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಅಂದ್ರೆ ಇದು ಎಕಾನಮಿ ಓದ್ತಾ ಇದ್ದೀನಿ ಈಗ. ಸೊ ಆ ನೋಟ್ಸ್ ಇದು. ಹಿಂಗೆ ಏನಾದ್ರು ಟಾಪಿಕ್ ವೈಸ್ ಈ ರೀತಿ ನೋಟ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಏನು ಬರ್ಕೊಂಡಿದ್ದೀನಿ, ಏನು ಓದಿದ್ದೀನಿ ಆ ರೀತಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಜಸ್ಟ್ ನಾನು ಹೆಂಗೆ ನೋಟ್ಸ್ ಮಾಡ್ಕೊತಿದ್ದೀನಿ ಅಂತ ಹೇಳಿ ನಿಮಗೆ ಹೇಳೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ಡಿಮ್ಯಾಂಡ್ ಒಂದು ಟಾಪಿಕ್ ಬರುತ್ತಲ್ಲ, BMW ಕಾರು. ಅಂದ್ರೆ ನನಗೆ ಏನು ಅನ್ಸುತ್ತೆ ಅಥವಾ ನನಗೇನು ಈಸಿ ಅನ್ಸುತ್ತೆ ಆ ರೀತಿ ನೋಟ್ಸು ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಿರೋಂಥದ್ದು. ಇದು ಡಿಮ್ಯಾಂಡ್ ಆಫ್ ಗೋಬಿ. ಅಂದ್ರೆ ಗೋಬಿ ಇಲ್ಲಿ ಏನಾದ್ರು ವಸ್ತುಗಳು ಹಾಕೋಬಹುದು, ಅಥವಾ ಕಾರು, ಬೈಕು, ವಾಟ್ ಎವರ್, ಅಥವಾ ಏನೋ ಒಂದು. ಡಿಮ್ಯಾಂಡ್ ಅಂದ್ರೆ ಏನು ಅನ್ನೋದು ನನಗೆ ಅರ್ಥ ಆಗ್ಬೇಕಷ್ಟೇ. ಗೋಬಿ ಯಾವಾಗ ಸಿಗುತ್ತೆ ನಮ್ಗೆ, ಅಂದ್ರೆ ನಾವ್ ಯಾವಾಗ ಇಷ್ಟಪಡ್ತೀವಿ? ಚಳಿಗಾಲ ಅಂದ್ರೆ ಸೀಸನ್ ವೈಸ್ ಚಳಿಲಿ ಜಾಸ್ತಿ ತಿಂತೀವಿ. ತುಂಬಾ ಸೆಕೆ ಆಗ್ತಿದೆ ಅಂದ್ರೆ ಸ್ವಲ್ಪ ಪ್ರಿಫರ್ ಮಾಡ್ತಾರೆ, ಯಾರು ಮಾಡಲ್ಲ ಅಂತಲ್ಲ. ಬಟ್ ಇದು ಚಳಿಲಿ ಸ್ವಲ್ಪ ಅಂಡ್ ನಮ್ಗೆ ಏನ್ ಬೇಕೋ ಆ ಪ್ರೈಸಲ್ಲಿ ಬರಬೇಕು. ಅಂದ್ರೆ ನಮಗೆ ಎಟ್ಕೋ ಅಂತ ಬೆಲೆಯಲ್ಲಿ ಸಿಗ್ಬೇಕದು. ಮತ್ತೆ ಅದ್ರ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಮೇನ್ ಥಿಂಗ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಚೆನ್ನಾಗಿರ್ಬೇಕು. ಅಂಡ್ ಇದು ಬದಲಿ ವಸ್ತುಗಳು ಅಂದ್ರೆ ಸಬ್ಸ್ಟ್ಯೂಟ್ಸ್. ಈಗ ಗೋಬಿ ಏನಾದ್ರು ರೇಟ್ ಆಗಿದೆ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಸೀಸನಲ್ಲಿ ಸಿಗ್ತಿಲ್ಲ ಅಂದ್ಕೊಳ್ಳಿ, ಈ ಗೋಬಿಗೆ ಆಲ್ಟರ್ನೇಟಿವ್ಸ್ ಏನಿದೆ ಅನ್ನೋ ರೀತಿ ಇದು. ಜಸ್ಟ್ ಇದು ಅಂದ್ರೆ ಲೈಕ್ ಈಗ ಪ್ರಿಲಿಮ್ಸ್ ಅಲ್ಲೂ ಗೋಬಿ ಅಂತಾನೆ ಕೇಳಲ್ಲ, ಮೇನ್ಸ್ ಅಲ್ಲೂ ಗೋಬಿ ಅಂತಾನೆ ಕೇಳಲ್ಲ. ಬಟ್ ನನಗೆ ಅರ್ಥ ಆಗೋ ರೀತಿ ನಾನು ಬರ್ಕೊಂಡಿರೋಂಥ ನೋಟ್ಸ್ ಇದು. ಸೊ ಈ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ಅಂಡ್ ಲಾ ಆಫ್ ಡಿಮ್ಯಾಂಡು ಈ ರೀತಿ ಜಸ್ಟ್ ಟಾಪಿಕ್ಸ್ ಆಫ್ ಎಕಾನಮಿ. ಅಂದ್ರೆ ಇದು ಮೈಕ್ರೋ ಎಕನಾಮಿಕ್ಸ್ ಟಾಪಿಕ್ಸ್ ಬರುತ್ತೆ ನೋಡಿ. ಇನ್ಫೀರಿಯರ್ ಗುಡ್ಸು ಇದೆಲ್ಲ ಬರುತ್ತಲ್ಲ, ಹಂಗೆ. ಅಂಡ್ ಇದರಲ್ಲೇ ಮೇನ್ಸಿಗೆ ಯಾವ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಅಂದ್ರೆ, ಒಂದು ತೋರಿಸ್ತೀನಿ ನಿಮಗೆ ಸ್ಯಾಂಪಲ್ ಆಗಿ. 1 ಮಿನಿಟ್. ಈ ರೀತಿ ಮಾಡ್ಕೊಂಡಾಗ ಒಂದು ಸ್ವಲ್ಪ ನೆನಪು ಬರುತ್ತೆ. ಅಂಡ್ ಬೇರೆ ಬುಕ್ಸ್ನ ರಿವೈಸ್ ಮಾಡೋ ಅವಶ್ಯಕತೆ ನನಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಿರೋಂಥ ನೋಟ್ಸ್ ಇದು. ಇದು ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ GDP, GNP ಎಲ್ಲ ಬರುತ್ತಲ್ಲ, ಆ ಟಾಪಿಕ್ಸ್ ಇವು. ಅಂಡ್ NDP, GNP. GNPಲಿ ಯಾರ್ಯಾರು ಇರ್ತಾರೆ, ಏನು ಇದು NRIs GNP ಅಥವಾ GDPಲಿ ಇನ್ಕ್ಲೂಡ್ ಆಗ್ತಾರಾ ಇಲ್ವಾ, ಇದೆಲ್ಲನೂ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಫಾರ್ಮುಲಾ ವೈಸ್ ಬರ್ಕೊಂಡಿದ್ದೀನಿ. ಇದರಲ್ಲೇ ಮೇನ್ಸ್ ಕ್ವಶನ್ಸ್ ಏನಾದರೂ ಕೇಳಿದ್ರೆ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು. ಪೊಟೆನ್ಷಿಯಲ್ GDP ಅಂದರೆ ಏನು, ಅಥವಾ ಇನ್ನೇನಾದರೂ ಫ್ಯಾಕ್ಟರ್ಸ್ ಕೆಲವು ಕೇಳ್ಬೋದು. ಯಾವ ಪೊಟೆನ್ಷಿಯಲ್ GDP ಜಾಸ್ತಿ ಆದರೆ ಒಳ್ಳೇದಾ ಅಥವಾ ಕಡಿಮೆ ಇದ್ರೆ ಒಳ್ಳೇದಾ, ಈ ರೀತಿ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಆಗ್ಬೋದು. ಇದು ನಾನು ಸೇಮ್ ಟಾಪಿಕ್ಗೆ ಮೇನ್ಸಿಗೆ ಮಾಡ್ಕೊಂಡಿರೋ ಅಂಥದ್ದು. ಅಂದರೆ ನೋಡಿ, ಇದು ಪೊಟೆನ್ಷಿಯಲ್ GDP ಹಂಗಂದ್ರೆ ಏನು ಅನ್ನೋಂಥ ಒಂದು ಡೆಫಿನೇಷನ್ನು. ಅಂಡ್ ಇದರ ಲಕ್ಷಣಗಳು ಏನಿರುತ್ತೆ ಅನ್ನೋ ರೀತಿ. ಅಂದ್ರೆ ಹಣದುಬ್ಬರ ಒತ್ತಡ ಕಡಿಮೆ ಇರುತ್ತೆ, ಸಂಪನ್ಮೂಲಗಳ ಸಮರ್ಥ ಬಳಕೆ. ಅಂದ್ರೆ ಪೊಟೆನ್ಷಿಯಲ್ GDP ಅಂದ್ರೇನೆ ಅದಲ್ವಾ, ರಿಸೋರ್ಸಸ್ನ ಜಾಸ್ತಿ ಬಳಸ್ಕೊಂಡು ಅಂದರೆ ಪ್ರೊಡಕ್ಟಿವ್ ಆಗಿ ಯಾವುದು ಪ್ರಾಡಕ್ಟ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದೇ ಪೊಟೆನ್ಷಿಯಲ್ GDP. ಅಂಡ್ ಪ್ರೊಡಕ್ಟಿವಿಟಿ ಜಾಸ್ತಿ ಇರಬೇಕು, ಇದು ಈ ರೀತಿ. ಮತ್ತು ಇದಕ್ಕೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಏನಾದರೂ ರೀಸೆಂಟ್ 1 or 2 ಇಯರ್ಸಲ್ಲಿ ಬಂದಿದೆಯಾ ಅಂತ ವರ್ಲ್ಡ್ ಬ್ಯಾಂಕು ಒಂದು ಅಭಿಪ್ರಾಯ ಪಟ್ಟಿದೆ ಪೊಟೆನ್ಷಿಯಲ್ GDP ಬಗ್ಗೆ ಅಂತ. ಆ್ಯಂಡ್ ಒಂದು ಎಕನಾಮಿಕ್ ಸರ್ವೇಲಿ ಒಂದು ಫ್ಯಾಕ್ಟು ಅಂದರೆ 7% ಅಂದಾಜು ಮಾಡಲಾಗಿದೆ ಅನ್ನೋ ರೀತಿ, ಇದೊಂದು ಫ್ಯಾಕ್ಟು. ಇನ್ನು ಏನಾದ್ರು ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ ಇದರಲ್ಲಿ ಕರೆಂಟ್ ಅಫೇರ್ಸಲ್ಲಿ. ಮತ್ತು ಪೊಟೆನ್ಷಿಯಲ್ GDPನ ನಿರ್ಧಾರ ಮಾಡೋ ಅಂಶಗಳು, ಈ ರೀತಿ ಒಂದು 5 ಪಾಯಿಂಟ್ಸ್ನ ಬರ್ಕೊಂಡಿದ್ದೀನಿ. ಆ್ಯಂಡ್
ಪೊಟೆನ್ಷಿಯಲ್ GDP ಜಾಸ್ತಿ ಮಾಡಲಿಕ್ಕೆ ಇಂಡಿಯಾ ತಗೊಂಡಿರೋಂಥ ಮೆಜರ್ಸ್ ಏನು ಅಂತ ಕೆಲವು ಅಂದರೆ ಯೋಜನೆಗಳು ಬರುತ್ತಲ್ಲ ಅದು ನೆನಪಿರೋವಂಥವು. ಇದರಲ್ಲಿ ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ನಾವು ಇದರಲ್ಲಿ ಒಂದು 4 ನೆನಪಿಡಿದ್ರು ಸಾಕು. ಬಟ್ ನಾನು ಇರಲಿ ನೋಟ್ಸಲ್ಲಿ ಯಾವಾಗಾದ್ರೂ ಕಣ್ಣು ಆಡಿಸ್ತಾ ಇದ್ರೆ ಸ್ವಲ್ಪ ನೆನಪು ಬರುತ್ತೆ ಎಕ್ಸಾಮಲ್ಲಿ ಅಂತ. ಮತ್ತು ಇದಕ್ಕಿರೋ ಸವಾಲುಗಳೇನು ಅಥವಾ ಪ್ರಾಬ್ಲಮ್ಸ್ ಏನು ಅಂದರೆ ಮಹಿಳಾ ಲೇಬರು ಜಾಸ್ತಿ ಭಾಗವಹಿಸೋಕ್ಕೆ ಕಡಿಮೆ ಇರುತ್ತೆ ಇದರಲ್ಲಿ ಪೊಟೆನ್ಷಿಯಲ್ GDP. ಸೊ ಅದರಿಂದ ಕಡಿಮೆ ಆಗುತ್ತೆ ನನಗೆ. ಕೌಶಲ್ಯದ ಕೊರತೆ, ಅಗ್ರಿಕಲ್ಚರ್ ಇದರಲ್ಲಿ ಜಾಸ್ತಿ ಲೇಬರ್ ಫೋರ್ಸು ಅಗ್ರಿಕಲ್ಚರಲ್ಲಿ ಯೂಸ್ ಆಗುತ್ತೆ, ಆದರೆ ಪ್ರೊಡಕ್ಷನ್ನು ಅದರಲ್ಲಿ ಕಡಿಮೆ ಆಗ್ತಿದೆ ಹಾಗೆ. ಮತ್ತು ಖಾಸಗಿ ಹೂಡಿಕೆ ಅಸಮತೋಲನ ಇದೆ. ಸೊ ಆದರೆ ಇದಕ್ಕೆ ಕೆಲವು ಚಾಲೆಂಜಸ್ ಇದೆ ಅಂತ. ಮತ್ತು ಪೊಟೆನ್ಷಿಯಲ್ GDPನ ಜಾಸ್ತಿ ಮಾಡಬೇಕಾದ್ರೆ ನಾವು ಸಪ್ಲೈ ಸೈಡಿಂದ ರಿಫಾರ್ಮ್ಸ್ ಏನೇನು ತರಬೇಕು ಅನ್ನೋಂಗೆ ಈ ರೀತಿ 1 ಪೇಜ್ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಅಂದರೆ ಒಂದು ಲೈಕ್ ಈ ಹಿಂಗೂ ಕ್ವಶನ್ ಆಗ್ಬೋದು. ಈಗ ಪೊಟೆನ್ಷಿಯಲ್ GDP ನಿರ್ಧರಿಸೋ ಅಂಶಗಳು ಯಾವುವು, ಈಗ ಡೈರೆಕ್ಟಾಗಿ ಹಿಂಗೆ ಕೇಳ್ತಾರೆ ಮೀನ್ಸಲ್ಲಿ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಕ್ವಶನ್ ಏನು ಬರುತ್ತೆ, ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಮೇಲೆ ಡಿಪೆಂಡು ನಾವು ಈ ಅಂಶಗಳನ್ನ ಬಳಸ್ಕೋಬೋದೋ ಇಲ್ವಾ ಅಂತ. ಇದು ಸವಾಲುಗಳಾದರೂ ಹಾಕೋ ಚಾನ್ಸಸ್ ಬರ್ಬೋದು, ಅಥವಾ ಸಪ್ಲೈ ಸೈಡ್ ರಿಫಾರ್ಮ್ಸ್ ಏನಾದರೂ ಇದ್ದರೆ ಅವನ್ನ ಹಾಕೋ ಚಾನ್ಸಸ್ ಬರ್ಬೋದು, ಅಥವಾ ಮೆಜರ್ಸು ಇವನ್ನ ಎಲ್ಲಾದರೂ ಒಂದು ನಾವು ಆಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಈ ಆನ್ಸರ್ ರೈಟಿಂಗಲ್ಲಿ ಅಂತ. ಅಂದರೆ ಈಗ ಡೈರೆಕ್ಟಾಗಿ ಹಿಂಗೆ ಕೇಳಲ್ಲ ಅಲ್ವಾ, ಪೊಟೆನ್ಷಿಯಲ್ GDP ಅಂದರೆ ಏನು ಅಂಡ್ ನಿರ್ಧರಿಸೋ ಅಂಶಗಳು ಯಾವುವು ಬರೆಯಿರಿ 10 ಮಾರ್ಕ್ಸು 20 ಮಾರ್ಕ್ಸ್ ಈ ರೀತಿ ಕೇಳಲ್ಲ. ಡಿಮ್ಯಾಂಡ್ ಆಫ್ ದ ಕ್ವಶನ್ಸಲ್ಲಿ ಈ ಪಾಯಿಂಟ್ಸ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಷ್ಟೇ, ಹಿಂಗೆ ಡೈರೆಕ್ಟಾಗಿ ಕ್ವಶನ್ಸ್ ಎಲ್ಲೂ ಬರಲ್ಲ. ಸೊ ಈ ರೀತಿ ನಾನು ನೋಟ್ಸ್ ಮಾಡ್ಕೊತಾ ಇದ್ದೀನಿ. ಪಾಲಿಟಿನೂ ಆಲ್ಮೋಸ್ಟ್ ಹಿಂಗೆ ಮಾಡಿದ್ದೀನಿ. ಈಗ ರೈಟ್ ನಾವು ಓದ್ತಿರೋವಂಥದ್ದು ನಾನು ಎಕಾನಮಿ. ಎವ್ರಿಡೇ ನಾನು ಸ್ಟಡೀಸ್ ಲಾಗ್ಸ್ನ ಶೇರ್ ಮಾಡ್ತಿರ್ತೀನಿ. ಅಂದರೆ ಇವತ್ತಿನ ಟಾರ್ಗೆಟ್ ಏನು, ಏನು ಓದ್ಕೊಂಡೆ, ನೋಟ್ಸ್ ಯಾವ ರೀತಿ ಮಾಡಿಕೊಂಡೆ, ಯಾವ ಸೋರ್ಸ್ ಓದಿದೆ, ಯಾವುದು ನನಗೆ ಯೂಸ್ ಆಗ್ತಿದೆ ಅಂದರೆ ChatGPTಲಿ ನಾನು ಏನು ಎಲ್ಲ ಅಂಶಗಳನ್ನ ತೊಗೊತಿದ್ದೀನಿ ಆ್ಯಂಡ್ ChatGPT ನಂಗೆ ಯಾವ ರೀತಿ ಹೆಲ್ಪ್ ಆಗ್ತಿದೆ ನನ್ನ ಪ್ರಿಪ್ರೇಷನಲ್ಲಿ ಅಂತೇಳಿ ಎಲ್ಲನೂ ನಾನು ಶೇರ್ ಮಾಡ್ತಿರ್ತೀನಿ. ಸೊ ಇದರಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಅಂದರೆ ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನೀವೇನು ಯೋಚನೆ ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇದೆ ಅಂತ ಎಲ್ಲನೂ ನನಗೂ ಗೊತ್ತಾಗುತ್ತೆ. ಇನ್ನು ಜಸ್ಟ್ ಎಕ್ಸಾಮ್ಗೆ ಹಾರ್ಡ್ಲಿ 100 ಡೇಸ್ ಇದೆ. ಅಂದರೆ November 15th ಎಕ್ಸಾಮ್ ನಡೆಸಿದ್ರೆ 100 ಡೇಸ್ ಸಿಗುತ್ತೆ ಅಷ್ಟೇ. ಎಲ್ಲ ಸಬ್ಜೆಕ್ಟ್ನು ಒಂದ್ಸರಿ ಓದ್ಕೊಂಡು ರಿವಿಷನ್ ಮಾಡಿ 1 ಮಾರ್ಕ್ ಟೆಸ್ಟ್ ಕೊಡೋಕ್ಕೆ ಅಷ್ಟು ಟೈಮ್ ಸಾಕಾಗುತ್ತೆ ನಮಗೆ. ಯಾಕಂದರೆ ಎವ್ರಿ ಸಬ್ಜೆಕ್ಟು ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಥಿಂಗ್ ಕರೆಂಟ್ ಅಫೇರ್ಸ್ ಜಾಸ್ತಿ ಬರುತ್ತೆ KS ಎಕ್ಸಾಮಲ್ಲಿ. ಅಂದರೆ ನಿಯರ್ಲಿ 80 ಕ್ವೆಶನ್ಸ್ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ ಅವರು, ಇನ್ಕ್ಲೂಡಿಂಗ್ ನ್ಯಾಷನಲ್, ಇಂಟರ್ನ್ಯಾಷನಲ್ ಆ್ಯಂಡ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಹೇಳಿ. ಸೊ ಈಗ ಎವ್ರಿ ಡೇ ನಾವು ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ಓದಿದ್ರು ಕೂಡ ಸ್ವಲ್ಪ ಕಷ್ಟನೇ ಇದೆ. ಸಿಲೆಬಸ್ ಯಾಕಂದರೆ ಜಾಸ್ತಿ ಇರೋದ್ರಿಂದ KS ಸಿಲೆಬಸ್ಸು. ಬಟ್ ಆಪ್ಷನ್ ಇಲ್ಲ ಬೇರೆ, ಈ ಚಾನ್ಸ್ ಮತ್ತೆ ಸಿಗಲ್ಲ. ಆ್ಯಂಡ್ ಲಾಸ್ಟ್ ನೋಟಿಫಿಕೇಷನ್ಸ್ ಎಲ್ಲ ಎಷ್ಟೊಂದು ಗೊಂದಲ ಆಯಿತು ಅಂತ ನಿಮಗೆ ಗೊತ್ತಿದೆ. ಮತ್ತು ಈ ಚಾನ್ಸ್ನ ಮಿಸ್ ಮಾಡಿಕೊಂಡ್ರೆ ಲೈಫಲ್ಲಿ ನಾವು ತುಂಬ ಬೇಜಾರಾಗಬೇಕಾಗುತ್ತೆ ಅಷ್ಟೇ. ಸೊ ನೀವು ಚೆನ್ನಾಗಿ ಓದ್ಕೊಳ್ಳಿ ಆ್ಯಂಡ್ ನೀವು ಅಂದ್ಕೊಂಡಿದ್ದು ಎಲ್ಲ ಟಾರ್ಗೆಟ್ಸು ಬೇಗ ಬೇಗ ಮುಗಿಸ್ಕೊಳ್ಳಿ ಆ್ಯಂಡ್ ಎಲ್ಲನೂ ನಿಮಗೆ ನೆನಪಿರಲಿ. ಎಕ್ಸಾಮ್ ನೀವು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಿದ್ದೀನಿ. ಸೊ ಇದರಲ್ಲೆಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ ಎವ್ರಿ ಡೇ ಅಪ್ಡೇಟ್ಸ್ಗೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.